ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತು ವಿಶೇಷ ಅಂದರೆ ನೀವೇನಾದರೂ 2025ರಲ್ಲಿ ಪಾಸ್ ಔಟ್ ಆಗಿದ್ರೆ ಏನಪ್ಪ ನೀವು ಇವನಿದೆ ಇನ್ನು ಯಾರು ಅಪ್ಲೈ ಮಾಡಿದ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಯಾವ ಥರ ಅಪ್ಲೈ ಮಾಡೋದು ಅಂತಂದು. ಏನಪ್ಪ ಅಂದರೆ ಯುವನಿಧಿ ಅಪ್ಲೈ ಮಾಡೋಕ್ಕೆ ನಿಮಗೆ ಮಿನಿಮಮ್ 6 ತಿಂಗಳು ಆಗಿರಬೇಕು. 6 ತಿಂಗಳು ಆದ್ರೆ ಮಾತ್ರ ನಿಮಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಓಕೆನಾ. ನೆಕ್ಸ್ಟು ಕ್ರೋಮಲ್ಲಿ ಓಪನ್ ಮಾಡಿ ನಿಮಗೆ ಯುವನಿಧಿ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ. ಈ ಥರ ಇಂಟರ್ಫೇಸ್ ಬಂದಮೇಲೆ ನಿಮಗೆ ಫೋನ್ ನಂಬರ್ ಹಾಕಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಬರಲಿಲ್ಲಪ್ಪ ಅಂದರೆ ನೀವು ಮೊದಲು ಕ್ಯಾಪ್ಚಾ ಎಂಟರ್ ಮಾಡಿ ಮೇಲೆ ಗೆಟ್ ಒ ಟಿ ಪಿ ಅಂತ ಎಂಟರ್ ಕೊಡಿ. ಓಕೆನಾ. ಗೆಟ್ ಒ ಟಿ ಪಿ ಅಂತ ಎಂಟರ್ ಕೊಡ ಮೇಲೆ ನಿಮಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಬಂದಮೇಲೆ ನೀವು ಹೋಗಿ ಒ ಟಿ ಪಿನ ಎಂಟ್ರ್ ಮಾಡಬೇಕು. ಒ ಟಿ ಪಿ ಎಂಟ್ರ್ ಮಾಡಿದ್ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂತಂದು ನಾನು ಈಗ ಹೇಳ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೀವು ಕಂಪ್ಲೀಟಾಗಿ ವೀಡಿಯೋನ ಕೊನೆ ತನಕ ನೋಡಿ. ಓಕೆನಾ. ಮಿಸ್ ಮಾಡಬೇಡಿ. ಒಂದು ಸ್ವಲ್ಪ ಮಿಸ್ ಆದರೆ ನಿಮಗೆ ಇವನಿದೆ ಅಮೌಂಟ್ ಬರೋದಿಲ್ಲ. ಓಕೆನಾ. ಹಾಗಾಗಿ ಕಂಪ್ಲೀಟಾಗಿ ವೀಡಿಯೋನ ನೋಡ್ತಾ ಹೋಗಿ. ಈಗ ನೀವು ಒ ಟಿ ಪಿ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಾಗ ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಮೇಲೆ ಇಲ್ಲಿ ಏನಪ್ಪ ಅಂದರೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಫಾರ್ ಸರ್ವಿಸ್ ಕ್ಲಿಕ್ ಮಾಡಿ ಕೆಳಗೆ ನಿಮಗೆ ವಿವೋ ಫಾರ್ ಆಲ್ ಸರ್ವಿಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಸರ್ಚ್ ಬಾಕ್ಸಲ್ಲಿ ಇವೇಂತ ಟೈಪ್ ಮಾಡೋಕ್ಕಪ್ಪ ಅಂದರೆ ನಿಮಗೆ ಇವನಿದೆ ಅಂತ ಟೈಪ್ ಮಾಡಿ. ಓಕೆನಾ. ನಿಮಗೆ ತುಂಬ ಇಲ್ಲಿ ಸ್ಕೀಮ್ ಇರೋ ಕಾರಣ ನಿಮಗೆ ಇವನಿದೆ ಅಂತ ಟೈಪ್ ಮಾಡಿ ಆಟೋಮೆಟಿಕ್ಗೆ ಬಂದುಬಿಡುತ್ತೆ. ಓಕೆನಾ. ಇಲ್ಲಿ ನಾನೀಗ ಏನಂತ ಟೈಪ್ ಮಾಡಿದಪ್ಪ ಇವನಿದೆ ಅಂತ ಟೈಪ್ ಮಾಡ್ತೀನಿ. ಓಕೆ. ನೀವು ಇದೇ ಥರ ನಿಮಗೆ ಇವನಿದೆ ಅಂತ ಟೈಪ್ ಮಾಡಿ. ಇವನಿದೆ ಟೈಪ್ ಮಾಡಿ ನಿಮಗೆ ಫಸ್ಟ್ ಒನ್ ಬರುತ್ತೆ. ಓಕೆ. ಫಸ್ಟ್ ಒನ್ ಅಂದರೆ ಇವಾಗೇನು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸು ಅಂತ ಬರುತ್ತಲ್ವ ಅದನ್ನು ಕ್ಲಿಕ್ ಮಾಡಬೇಕು. ಓಕೆನಾ. ನೀವು ಕರೆಕ್ಟಾಗಿ ಎಂಟ್ರ್ ಮೇಲೆ ಬರುತ್ತೆ. ಫಸ್ಟ್ ಒನ್ ಇವನಿದೆ ಯೋಜನೆ ಅರ್ಜಿ ಅಂತ ಇದೆಯಲ್ವ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಾನು ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಅಫಿಷಿಯಲ್ ಆಗಿ ಓಪನ್ ಆಗುತ್ತೆ. ಇದು ಅಫಿಷಿಯಲ್ ಆಗಿ ಇವನಿದೆ ಅಪ್ಲೈ ಮಾಡೋದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಓಕೆನಾ. ನೀವೇನು ಮಾಡೋಕ್ಕಪ್ಪ ಅಂದರೆ ನೋಡಿ ಇಲ್ಲಿ ಇಂಟ್ರಕ್ಷನ್ ಕೊಟ್ಟಿದ್ದಾರೆ. ಆಯಿತಾ. ನಿಮಗೆ ಮೊದಲು ಏನಪ್ಪ ಆಗಿರೋಕ್ಕಂತ ನೀವು ಅಪ್ಲಿಕೇಶನ್ ಆಗೋಕ್ಕೆ ನಿಮಗೆ ಮೊದಲು ಕರ್ನಾಟಕದ ಆಗಿರಬೇಕು. ಅದಾದ್ಮೇಲೆ ನಿಮಗೆ ಶಿಕ್ಷಣ ಪದವಿ ನಿಮಗೆ ಕಂಪ್ಲೀಟಾಗಿ ಮುಗಿದಿರಬೇಕು. ಅದು 6 ತಿಂಗಳು ಆಗಿರಬೇಕು. ಓಕೆನಾ. ಕಂಪ್ಲೀಟಾಗಿ ನಿಮಗೆ 6 ತಿಂಗಳು ಆದ್ರೆ ಮಾತ್ರ ನಿಮಗೆ ಅಪ್ಲೈ ಮಾಡೋಕೆ ಆಗುತ್ತೆ. ಓಕೆನಾ. ಏನಪ್ಪ ನಿಮಗೆ ಏನಾದರೂ 6 ತಿಂಗಳು ಆದರೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿರ್ತಾರೆ. ಓಕೆನಾ. ಅದಾದ್ಮೇಲೆ ಕೆಳಗೆ ಏನಪ್ಪ ಅಂದರೆ ನೀವು ಮೇಲಿನ ಎಲ್ಲ ಕಂಡೀಷನ್ ನಿಮಗೆ ಏನು ಅಪ್ಲೈ ಆಗಿದ್ರೆ ಏನಪ್ಪ ಅಂದರೆ ಎಸ್ ಅನ್ನುವಂಥ ಇದೆ ಅಲ್ವಾ ನಿಮ್ಮ ಅಪ್ಲಿಕೇಶನ್ ಆಗಿದ್ರೆ ಅಪ್ಲಿಕೇಬಲ್ ಆಗಿದೆ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ಮೇಲೆ ಏನಪ್ಪ ಅಂದರೆ ಕೆಳಗೆ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಇದೆ. ಅಪ್ಲಿಕೇಶನ್ ಏನಪ್ಪ ಕೆಳಗೆ ಆಧಾರ್ ಅಥೆಂಟಿಕೇಶನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಏನಪ್ಪ ಕೆಳಗೆ ನಿಮ್ದು ಆಧಾರ್ ನಂಬರ್ ಹಾಕಬೇಕು. ಇಲ್ಲಿ ನನ್ನ ಆಧಾರ್ ನಂಬರ್ ಇಲ್ಲಿ ಎಂಟರ್ ಮಾಡ್ತಿದ್ದೀನಲ್ವ ನೀವು ಕೂಡ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕಂಪ್ಲೀಟ್ ಎಂಟರ್ ಮೇಲೆ ಡಿಕ್ಲೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆದ್ಮೇಲೆ ಏನಪ್ಪ ಅಂದರೆ ಕೆಳಗೆ ಬಂದು ಒ ಟಿ ಪಿ ಅಂತ ಒಂದು ಬಾಕ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ಆದಮೇಲೆ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಬಂದಮೇಲೆ ಇಲ್ಲಿ ಕೆಳಗೆ ಒ ಟಿ ಪಿ ಅಂತ ಎಂಟರ್ ಒ ಟಿ ಪಿ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡೋದು. ನನಗೆ ಬಂದಿರೋ ಒ ಟಿ ಪಿ ನಾನು ಇಲ್ಲಿ ಕಂಪ್ಲೀಟಾಗಿ ಎಂಟರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕು. ಕೊಟ್ಟಮೇಲೆ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಕ್ಲಿಕ್ ಇಯರ್ ಟು ರಿಟರ್ನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹೋಮ್ ಪೇಜ್ ಬರುತ್ತೆ. ಅದಾದ್ಮೇಲೆ ಕೆಳಗೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆಯಲ್ವ ಅದ್ರ ಮೇಲೆ ಕೆಳಗೆ ಸೆಲೆಕ್ಟ್ ಒಂದು ಆಪ್ಷನ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಒ ಟಿ ಪಿನ ರಿಜಿಸ್ಟರ್ ಆಗಿರುತ್ತಲ್ವ ನಿಮ್ದು ಆಟೋಮೆಟಿಕ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ ನೇಮು ನಿಮ್ಮದು ಫೋಟೋ ಎಲ್ಲ ಆಟೋಮೆಟಿಕ್ ಫ್ಲೆಚ್ ಆಗಿ ಬಂದಿರುತ್ತೆ. ಅದ್ರ ಮೇಲೆ ಏನಪ್ಪ ಸೆಕೆಂಡ್ ಆಪ್ಷನ್ ಬರುತ್ತೆ. ಓಕೆನಾ. ಈ ಫೋಟೋದಲ್ಲಿರೋ ನೀವು ಹೌದಾ ಅಲ್ಲ ಅಂತ ಕೇಳ್ತೋಕೆ ನೀವು ಎಸ್ ಇದ್ರೆ ಎಸ್ ಅಂತ ಕೊಟ್ಟು ನೋ ಇದ್ರೆ ಆದರೆ ಮತ್ತೆ ಇನ್ನೊಂದ್ಸರಿ ನಿಮ್ಮ ಆಧಾರ್ ನಂಬರ್ ಕರೆಕ್ಟಾಗಿ ಆಧಾರ್ ನಂಬರ್ ಹಾಕಿ ಫೆಚ್ ಮಾಡಬೇಕು. ಅದಾದ್ಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ವಿಳಾಸ ಮೇಲಿನಂತೆ ಇದೆ ಅಂತ ಕೇಳ್ತೋಕೆ ಇಲ್ಲಿ ಎಸ್ ಇದೆ ಎಸ್ ಅಂತ ಕೊಟ್ಟು ನೋ ಅಂತ ಇದೆ. ನೋ ಅಂದರೆ ಮತ್ತೆ ನೀವು ಇಲ್ಲ ಅಂತ ಕೊಟ್ಟು ಮತ್ತೆ ಆಟೋಮೆಟಿಕಾಗಿ ನಿಮ್ಮದು ಸಪ್ರೇಟಾಗಿ ಏನಪ್ಪ ಅಂದ್ರೆ ವಿಳಾಸ ಎಂಟ್ರಿ ಮಾಡಬೇಕು. ಅದರ ಮೇಲೆ ಅರ್ಜಿದಾರರ ಜಿಲ್ಲೆ ನಿಮ್ದು ಯಾವ ಜಿಲ್ಲೆ ಅಂತ ಇಲ್ಲಿ ಪ್ಲೇಸ್ ಮಾಡೋಕೆ ನಂದು ವಿಜಯನಗರ ಜಿಲ್ಲೆ ನಾನು ವಿಜಯನಗರ ಅಂತ ಇಲ್ಲಿ ಎಂಟ್ರ್ ಮಾಡ್ತೀನಿ. ಓಕೆ. ಇಲ್ಲಿ ವಿಜಯನಗರ ಬಳ್ಳಾರಿ ಈಗ ಡಿವೈಡ್ ಆಗಿದೆ. ಆದ ಕಾರಣ ನೀವೇನೋ ಬಳ್ಳಾರಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮದಕ್ಕೆ ಏನಪ್ಪ ಅಂದ್ರೆ ಅಡಗ್ಲಿ ಮತ್ತು ಅಗ್ರಿಮಲ್ ನಿಮ್ಮದು ಬರೋದಿಲ್ಲ. ಓಕೆ. ಹಾಗಾಗಿ ನಿಮ್ಮದು ಕೆಳಗೆ ವಿಜಯನಗರ ಅಂತ ಇರುತ್ತೆ. ನಂದು ಈಗ ಒಂದೊಂದು ಕಡೆ ಬಳ್ಳಾರಿ ಅಂತ ಇರುತ್ತೆ, ಒಂದೊಂದು ವಿಜಯನಗರ ಅಂತ ಅಷ್ಟೇ ಕೊಟ್ಟಿರ್ತಾರೆ. ಕೆಳಗಡೆ ಒಂದೊಂದು ಕಡೆ 2 ಕಡೆ ಕೊಟ್ಟು ನಾನು ವಿಜಯನಗರ ಸೆಲೆಕ್ಟ್ ಮಾಡಿ ನಂದು ಅಗ್ರಿಮಲ್ ತಾಲೂಕು ಸೆಲೆಕ್ಟ್ ಮಾಡ್ತಾ ಇದ್ದೆ. ಅದಾದಮೇಲೆ ನಿಮ್ದು ಯಾವ ಕೋರ್ಸ್ ಅಪ್ಪ ಮಾಡಿದೆ ಡಿಗ್ರಿ ಕೋರ್ಸ್ ಮಾಡಿದಿಲ್ವ ಡಿಗ್ರಿ ಕೋರ್ಸಲ್ಲಿ ನಂದು ಯು ಜಿ ಬರೋದಿಲ್ಲ, ಡಿಗ್ರಿ ಕೋರ್ಸಲ್ಲಿ ಯು ಜಿ ಅಂತ ಬರುತ್ತೆ. ನೀವು ಯು ಜಿ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ಏನಪ್ಪ ಅಂದರೆ ಪದವಿ ಯಾವ ವರ್ಷ ನೀವು ಪಾಸ್ ಆಗಿದ್ದೀರಾ 2021, 24, 25 ಕೇಳುತ್ತೆ. 2025 ಪಾಸ್ ಆಗಿದೆ. ಆಮೇಲೆ ನಿಮ್ದು ನಿಮ್ಮ ಡಿಗ್ರಿ ಯಾವ ಯೂನಿವರ್ಸಿಟಿ ಅಂತ ಬರೆದು ಕೇಳ್ತಾರೆ. ನಮ್ಮದು ಈ ಇಂಜಿನಿಯರಿಂಗ್ ಇದ್ದರೂ ವಿ ಟಿ ಯು ಕಡೆಯಿಂದ ಬರುತ್ತೆ. ನಾವು ವಿ ಟಿ ಯುನ ಸೆಲೆಕ್ಟ್ ಮಾಡಬೇಕು. ನಿಮ್ದು ಯಾವ ಯೂನಿವರ್ಸಿಟಿ ಅದನ್ನು ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ನಿಮ್ಮದು ವಿ ಟಿ ಯುದು ಯು ಎಸ್ ಎನ್ ಹಾಕಬೇಕು. ರಿಜಿಸ್ಟರ್ ನಂಬರ್ ನೀವು ಎಕ್ಸಾಮ್ ಬರೆಯೋಕೆ ಯು ಎಸ್ ಎನ್ ಆಗಿರ್ತಿಲ್ವ ನಿಮ್ಮದು ಇಂಜಿನಿಯರ್ದು ಯು ಎಸ್ ಎನ್ ನಂಬರ್ ಹಾಕಿ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕಬೇಕು. ಅದಾದ್ಮೇಲೆ ನಿಮ್ಮದು ಏನಪ್ಪ ಯು ಎಸ್ ಎನ್ ಹಾಕಿ ಕೆಳಗೆ ಇನ್ನೊಂದು ಬಾಕ್ಸ್ ಆಟೋಮೆಟಿಕ್ ನಿಮ್ಮ ಹೆಸರು ಮತ್ತು ಕಾಲೇಜು ಆರ್ಟಿಫಿಷಿಯೇಟ್ ಕಾಲೇಜು ಮತ್ತು ಯಾವ ಡೇಟ್ ಒಳಗೆ ಯಾವ ಇಯರ್ ಒಳಗೆ ಮಂತ್ ಒಳಗೆ ಪಾಸ್ ಇದೆ ಅದು ಆಟೋಮೆಟಿಕ್ ಫ್ಲೆಚ್ ಆಗುತ್ತೆ. ಅದಾದ್ಮೇಲೆ ಏನಪ್ಪ ಅಂದರೆ ನೀವು ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ ನಿಮ್ದು ಆಟೋಮೆಟಿಕ್ ಫ್ಲೆಚ್ ಡೇಟ್ ಆದಮೇಲೆ ನೆಕ್ಸ್ಟ್ ಬರೋಕ್ಕೆ ಏನಪ್ಪ ಅಂದರೆ ಗೃಹವಾಸಿ ನಿಮ್ಮದು
ಯಾವ ಥರ ಒಂದು ಆಯ್ಕೆ ಮಾಡಿ ಏನಪ್ಪ ನಾವು ಡಿಗ್ರಿ ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ ಪಿ-ಯು-ಸಿಯನ್ನು ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಪಿ-ಯು-ಸಿ ಯಾವ ವರ್ಷದ ಪಾಸ್ ಆಗಿದೆ ಅಂತ ಕೇಳುತ್ತೆ. ಓಕೆನಾ. ನಾವು ಪಿ-ಯು-ಸಿ 2020 ಪಾಸ್ ಆಗಿದೆ ಅಂತ ನಾನು ಹಾಕ್ತೀನಿ. ನೀವು ಯಾವ್ದಾರ ಪಾಸ್ ಆಗಿದ್ರೆ ಅದನ್ನ ಇಲ್ಲಿ ಕಂಪ್ಲೀಟಾಗಿ ಎಂಟರ್ ಮಾಡಿ. ಅದಾದ್ಮೇಲೆ ಏನಪ್ಪ ಅಂದ್ರೆ ಪಿ-ಯು-ಸಿದು ರಿಜಿಸ್ಟರ್ ನಂಬರ್ ಹಾಕ್ಬೇಕು. ಓಕೆ, ನಿಮ್ದು ಪಿ-ಯು-ಸಿ ರಿಜಿಸ್ಟರ್ ನಂಬರ್ ಹಾಕ್ತಿಲ್ಲ ಅದನ್ನ ಹಾಕಿದ ಮೇಲೆ ಕೆಳಗೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಆಟೋಮೆಟಿಕ್ ಆಗಿ ಫ್ಲಚ್ ಆಗಿ ನಿಮ್ಮ ಹೆಸರು ಯಾವ ತರ ಇರುತ್ತೆ ಮಾರ್ಕ್ಸ್ಗಳಲ್ಲಿ ಅದೇ ತರ ಫ್ಲಚ್ ಆಗಿ ಬರುತ್ತೆ. ಓಕೆನಾ. ಇದು ಪಿ-ಯು-ಸಿ ಎಂಟರ್ ಆಯ್ತು. ಅದಾದ್ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಇದು ಈ ವೆರಿ ಇಂಪಾರ್ಟೆಂಟ್ ಆಯ್ತಾ. ಇಲ್ಲಿ ನಿಮ್ದು ನಂಬರ್ ಹಾಕ್ಬೇಕು. ನಂಬರ್ ಹಾಕಿ ಮೇಲೆ ನಂಬರ್ ಎಂಟರ್ ಮಾಡಿ ಕೆಲವೊಂದು ಬಾಕ್ಸ್ ಕ್ಲಿಕ್ ಮಾಡಿ ಸಾಕು. ಏನಪ್ಪ ಅಂದ್ರೆ ಈ ತರ OTP ಎಂಟರ್ ಬರುತ್ತೆ. ಓಕೆನಾ. ನೀವು OTP ಎಂಟರ್ ಮಾಡಲೇಬೇಕು. ನೀವು OTP ಎಂಟರ್ ಮಾಡ್ಲಿಕ್ಕೆ ಅಂದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಓಕೆನಾ. ನೀವು ಕ್ಲೋಸ್ ಅಂತ ಕೊಡಿ, ನೆಕ್ಸ್ಟ್ OTP ಅಂತ ಕೊಡಿ, ಇದು ಇಮೇಲ್ ಹಾಕಿ, ಅದು ವಿತೌಟ್ OTP ಅಂದ್ರೆ ಇದಾಗುತ್ತೆ. ಹಾಗಾಗಿ ನೀವೇ ಮಾಡ್ಕೊಂಬ ಕಂಪಲ್ಸರಿ OTP ಹಾಕ್ಲೇಬೇಕು. ಓಕೆ. ಆಮೇಲೆ ಮೇಲ್ ಹಾಕಿ, ನಿಮ್ದು ಮೇಲ್ ಎಂಟರ್ ಮಾಡಿ. ಓಕೆನಾ. ನನ್ನ ಮೇಲ್ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮೇಲ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ಮೇಲೆ ಕೆಳಗೆ ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕ್ ಏನಪ್ಪ ಅಂದ್ರೆ ನಿಮಗೆ ಮತ್ತೆ OTP ಎಂಟರ್ ಮಾಡೋದು ಕೇಳ್ತಕ್ಕೆ ನಿಮ್ಮ ಮೇಲೆಗೆ OTP ಬಂದಿರುತ್ತೆ. ಅದನ್ನ OTP ಇಲ್ಲಿ ಕಂಪ್ಲೀಟ್ ಆಗಿ ಎಂಟರ್ ಮಾಡಿ. ಇಲ್ಲಿ ಕಂಪಲ್ಸರಿ ಎಂಟರ್ ಮಾಡಲೇಬೇಕು. ಎಂಟರ್ ಮಾಡಿ ಆದ್ಮೇಲೆ ನಮ್ಗೆ ಏನ್ ಮಾಡಕಪ್ಪ ಅಂದ್ರೆ ನಿಮ್ದು ಯಾವ್ದು ಕ್ಯಾಸ್ಟ್ ಬರುತ್ತೆ. ನಿಮ್ದು OBC. ನೆಕ್ಸ್ಟ್ ಏನ್ ಸ್ಟೆಪ್ ಏನಪ್ಪ ಅಂದ್ರೆ ಅಡಿಷನಲ್ ಡೀಟೇಲ್ಸ್ ಕೇಳ್ತಕ್ಕೆ ನಿಮ್ದು ಕೆಟಗರಿ ವೈಸ್ ಕೇಳ್ತೀವಿ, ಯಾವ ಕೆಟಗರಿ ಅಂತ ನಿಮ್ಗೆ ಕೇಳ್ತೇವೆ. ಹಾಗಾಗಿ ನೀವೇನ್ ಮಾಡಕಪ್ಪ ಇಲ್ಲಿ ಕೆಳಗೆ ಇಲ್ಲಿ ಯಾವ ಕ್ಯಾಸ್ಟ್ ಕೇಳಿದ್ರೆ ನಮ್ದು ಯಾವ ಕ್ಯಾಸ್ಟ್ ನೀವು ಹಾಕಿ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಅಂಗವಿಕಲತೆ ಇದೀರಾ ಇಲ್ಲ ಅಂತ ಕೇಳುತ್ತೆ. ಅಂಗವಿಕಲತೆ ಇದ್ರೆ ಅಂಗವಿಕಲ ಅಂತ ಹಾಕ್ಬೇಕು. ಓಕೆನಾ. ಹಾಕಿ ಆದ್ಮೇಲೆ ನಿಮ್ಗೆ ಎಷ್ಟಿದೆ ಎಸ್ ಅಂತ ಕೊಡಿ, ನೋ ಇದ್ರೆ ನೋ ಅಂತ ಕೊಡಿ. ಓಕೆನಾ. ನಿಮ್ದು ಕ್ಯಾಸ್ಟ್ ಎಂತ ಆದ್ಮೇಲೆ ಏನಪ್ಪಾ ಅಂದ್ರೆ ನೀವೇನಾದ್ರು ಹ್ಯಾಂಡಿಕ್ಯಾಪ್ ಇದೆ ಹ್ಯಾಂಡಿಕ್ಯಾಪ್ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಓಕೆನಾ. ಇಲ್ಲ ಕಾರಣ ನೋ ಅಂತ ಕೊಡಿ. ಅದಾದ್ಮೇಲೆ ಕೆಳಗೆ ಏನಪ್ಪಾ ಅಂದ್ರೆ ನಿಮ್ದು ಕೆಳಗೆ ಕೊಟ್ಟಿರೋ ಡಿಕ್ಲರೇಷನ್ ಬಾಕ್ಸ್ ಅಲ್ಲಿ ನಿಮ್ದು ಕ್ಯಾಪ್ಚಾ ಎಂಟ್ರಿ ಮಾಡೋದು ಕೇಳುತ್ತೆ. ನೀವು ಕಂಪ್ಲೀಟ್ ಆಗಿ ಇಲ್ಲಿ ಏನಪ್ಪಾ ಅಂದ್ರೆ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಓಕೆನಾ. ಕ್ಯಾಪ್ಚಾ ಎಂಟ್ರಿ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಫಾರ್ಮ್ ಫಿಲ್ ಆಗುತ್ತೆ. ಓಕೆನಾ. ಇದಿಷ್ಟು ಏನಪ್ಪಾ ಅಂದ್ರೆ ಫೈನಲ್ ಆಗಿ ಫಿಲ್ ಮಾಡ್ದಂಗೆ. ಈಗ ನೆಕ್ಸ್ಟ್ ಏನ್ ಮಾಡಕಪ್ಪ ಅಂದ್ರೆ ಸಬ್ಮಿಟ್ ಅಂತ ಇದೆ ಅಲ್ವಾ, ಇಲ್ಲಿ ಕೆಳಗೆ ಫಸ್ಟ್ ಡ್ರಾಫ್ಟ್ ಸಬ್ಮಿಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಬೇಕು. ಓಕೆನಾ. ಇದಿಷ್ಟು ಫೈನಲ್ ಆಗಿ ನೀವೇನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಬಿಟ್ರೆ ಇದು ಕಂಪ್ಲೀಟ್ ಆಗಿ ಏನಪ್ಪಾ ನಿಮ್ದು ಫುಲ್ ಕಂಪ್ಲೀಟ್ ಆಗಿ ನಿಮ್ದು ಏನಪ್ಪ ಇವನಿದೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ. ಓಕೆನಾ. ಇದಿಷ್ಟೇ, ಇದು ಯಾವ ತರ ಅಪ್ಲೈ ಮಾಡೋದು ಇದಿಷ್ಟು ಡೀಟೇಲ್. ಓಕೆನಾ. ಮುಂದೆ ಯಾವ ತರ ಮಾಡೋದು ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ. ಇದಿಷ್ಟು ನೀವು ಅಪ್ಲೈ ಮಾಡೋದು ಇವನಿದೆ ಈಗ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಆಗಿದೆ ನಿಮ್ದು. ಇಲ್ಲಿ ಒನ್ ಟೈಮ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ನಿಮ್ದು ಕರೆಕ್ಟ್ ಇದೇನಾ ಇಲ್ಲ ಅಂತ ಒನ್ ಟೈಮ್ ಕರೆಕ್ಟ್ ಹೋಗಿ. ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಫ್ಲಚ್ ಆಗಿರುತ್ತೆ, ಮತ್ತೆ ಅಡ್ರೆಸ್ ಎಲ್ಲ ಫ್ಲಚ್ ಆಗಿರುತ್ತೆ. ಆಮೇಲೆ ಮೇಲ್, ಮೊಬೈಲ್ ನಂಬರ್ ಆಟೋಮೆಟಿಕ್ ಫ್ಲಚ್ ಆಯ್ತು. ಇವೆಲ್ಲ ಇಂಪಾರ್ಟೆಂಟ್. ಓಕೆನಾ. ಇದೆಲ್ಲ ಆಟೋಮೆಟಿಕ್ ಆಗಿ ಫ್ಲಚ್ ಆಗಿರುತ್ತೆ. ಓಕೆ. ಇದಿಷ್ಟು ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಅಟ್ಯಾಚ್ ಅನ್ಸೆನ್ಷನ್ ಅಂತ ಇದ್ರು ಅದನ್ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿ ಇದು ಅಕ್ನಾಲಜ್ಮೆಂಟ್. ಓಕೆನಾ. ಇದು ನಿಮ್ಗೆ ರೆಫರೆನ್ಸ್ ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಏನಪ್ಪಾ ಅಂದ್ರೆ ಕೆಳಗೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದಾರೆ. ಓಕೆನಾ. ಅದನ್ನ ಯಾವ ತರ ಹೇಳ್ತೀನಿ. ಓಕೆ. ಏನಪ್ಪಾ ಅಕ್ನಾಲಜ್ಮೆಂಟ್ ಒಳಗೆ ನಿಮ್ದು ಏನಪ್ಪಾ ಅಂದ್ರೆ ನೀವು ಇದು ಅಪ್ಲಿಕೇಶನ್ ಫಾರ್ಮ್ ಇದ್ದಾಗ. ಓಕೆನಾ. ಇದನ್ನು ನೀವು ಪ್ರಿಂಟ್ ಮಾಡಿ ಇಟ್ಕೋಬೇಕು. ಓಕೆನಾ. ನಾ ಇಲ್ಲಿ ಜಸ್ಟ್ ಪ್ರಿಂಟ್ ಮಾಡಿ ಇಟ್ಕೊಂಡು ನೀವು ಕೆಳಗೆ ಕೊಟ್ಟಿದ್ದಾರೆ. ಓಕೆನಾ. ನಿಮ್ದು ಏನಪ್ಪಾ ಅಂದ್ರೆ ಆಧಾರ್ ನಂಬರ್ಗೆ ನಿಮ್ ಬ್ಯಾಂಕ್ ಅಕೌಂಟ್ ಯಾವ್ದು ಲಿಂಕ್ ಆಗಿರುತ್ತೆ ಆ ಬ್ಯಾಂಕ್ಗೆ ನಿಮ್ಗೆ ಅಮೌಂಟ್ ಬರುತ್ತೆ. ಓಕೆನಾ. ಹಾಗಾಗಿ ಅವ್ರ ಕೆಳಗೆ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಏನಪ್ಪಾ ನಿಮ್ಮ ಬ್ಯಾಂಕ್ ಖಾತೆಯು ಆಧಾರ್ ಸೀಡ್ ಮಾಡಿದ್ದರೆ ಬ್ಯಾಂಕ್ ಹೋಗಿ ಆಧಾರ್ ಸೀಡ್ ಮಾಡಬೇಕು. ಯಾಕಪ್ಪ ಅಂದ್ರೆ ನೀವು ಯಾವ ಬ್ಯಾಂಕಿಗೆ ನಿಮ್ ಆಧಾರ್ ಲಿಂಕ್ ಇರುತ್ತೆ ಅದೇ ಬ್ಯಾಂಕಿಗೆ ನಿಮ್ಗೆ ಅಮೌಂಟ್ ಬರುತ್ತೆ. ಓಕೆನಾ. ಅದು ಕಂಪಲ್ಸರಿ ಆಗಿರುತ್ತೆ. ಅದು ಕೂಡ ಅವರು ಡಿಕ್ಲರೇಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನೋಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಅದನ್ನ ಪ್ರಿಂಟ್ ಅನ್ನು ಕೊಟ್ಟ ಇಲ್ಲಿ ನಾವು ಸೇವ್ ಅಂತ ಮಾಡ್ಕೋಬೇಕು. ಓಕೆ. ಇಲ್ಲಿ ನಾನು ಏನಪ್ಪ ಇವನಿದೆ ಅಂತ ಹಂಗೆ ಡೇಟಾ ನಿಮ್ಗೆ ಯಾವ ಹೆಸರು ಬೇಕು ಆ ಹೆಸರಲ್ಲಿ ಸೇವ್ ಮಾಡ್ಕೋಬೇಕು. ನಾನು ಇವನಿದೆ ಅಂತ ಇದ್ದೀನಿ, ಅದು ಆಟೋಮೆಟಿಕ್ ಸೇವ್ ಮಾಡ್ಕೊಂತೀನಿ. ಸೇವ್ ಮಾಡ್ಕೊಂಡ್ ಬ್ಯಾಕ್ ಬಂದ್ಮೇಲೆ ಇಲ್ಲ ಡಿಕ್ಲರೇಷನ್ ಕೊಟ್ಟಿದ್ದಾರೆ, ನೀವು ಒನ್ ಟೈಮ್ ಕರೆಕ್ಟ್ ಆಗಿ ಓದ್ಕೊಳಕೆನಾ. ಇದು ನಿಜ. ನೀವು ನಿಮ್ದು ಏನಪ್ಪಾ ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿಲ್ಲ, ಹಾಗಾಗಿ ನಿಮ್ದು ಬ್ಯಾಂಕಿಗೆ ಆಧಾರ್ ಬ್ಯಾಂಕಿಗೆ ಬರುತ್ತೆ. ಓಕೆ. ಇಲ್ಲಿ ನಿಮ್ದು ಏನಪ್ಪಾ ಅಂದ್ರೆ ಅರ್ಜಿ ರೆಫರೆನ್ಸ್ ನಂಬರ್ ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ವ್ಯೂ ಸ್ಟೇಟಸ್ ಅಂತ ಅಪ್ಲಿಕೇಶನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಅಪ್ಲಿಕೇಶನ್ ಯಾವ ತರ ಇದೆ ಅಂತಂದು ಇಲ್ಲಿ ನೋಡ್ತಾ ಹೋಗ್ಬೇಕು. ಇಲ್ಲಿ ಟ್ರ್ಯಾಕ್ ಇರೋ ಅಪ್ಲಿಕೇಶನ್ ನಂಬರ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ರೆಫರೆನ್ಸ್ ನೀವು ಅಪ್ಲಿಕೇಶನ್ ಫಾರ್ಮ್ ಇದು ನಂಬರ್ ಕಾಪಿ ಮಾಡಿದಿರೋ ಇದನ್ನ ಇಲ್ಲಿ ಎಂಟರ್ ಮಾಡಿ ಮೇಲೆ ಇಲ್ಲಿ ಗೆಟ್ ಡಾಟಾ ಕ್ಲಿಕ್ ಮಾಡಿ ಮತ್ತೆ ಈ ತರ ಬರುತ್ತೆ. ಓಕೆನಾ. ನಿಮ್ದಿನ ಏನಪ್ಪಾ ಅಂದ್ರೆ 100% ಒಳಗೆ ನಿಮ್ದು ಏನಪ್ಪಾ ಅಂದ್ರೆ ಇವು ಅಪ್ಲೈ ಮಾಡಿದಿರವ, ಹಾಗಾಗಿ ನಿಮ್ದು ಏನಪ್ಪಾ ಅಂದ್ರೆ 100% ಒಳಗೆ ನಿಮ್ದು ಅಪ್ಲಿಕೇಶನ್ ನಡೀತಾ ಇದೆ. ಓಕೆನಾ. ಅದಾದ್ಮೇಲೆ ನಿಮ್ಗೆ ಏನು ನೋಡ್ಬೇಕಂದ್ರೆ 100% ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾ ಕ್ಲಿಕ್ ಮಾಡ್ತಾ ಇದ್ದೇನೆ, ಇದ್ರ ಮೇಲೆ ನೀವು 100% ಕ್ಲಿಕ್ ಮಾಡಿ ಮೇಲೆ ನಿಮ್ದು ಏನಪ್ಪಾ ಅಂದ್ರೆ ಮತ್ತೆ ಈ ತರ ಇಂಟರ್ಫೇಸ್ ಬರ್ತದೆ. ನಿಮ್ಗೆ ಇನ್ನೊಂದ್ಸರಿ ಏನಾರ ಅಕ್ನಾಲಜ್ಮೆಂಟ್ ಏನೋ ಡೌನ್ಲೋಡ್ ಮಾಡ್ಬೇಕಂದ್ರೆ ಮತ್ತೆ ನೀವು ಡೌನ್ಲೋಡ್ ಮಾಡೋದಕ್ಕೆ ನೀವು ವ್ಯೂ ಒಂದಿದೆ ನಾನು ಅಕ್ನಾಲಜ್ಮೆಂಟ್ ಕ್ಲಿಕ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದ ಮೇಲೆ ಇದೇ ತರ ನಮಗೆ ಇಲ್ಲಿ ಕಂಪಲ್ಸರಿ ನಂದು ಆವಾಗಲೇ ಇತ್ತಲ್ಲ ಅಕ್ನಾಲಜ್ಮೆಂಟ್ ಅದೇ ತರ ಇಲ್ಲಿ ಬರ್ತಾ ಇದೆ. ಓಕೆನಾ. ಇದಿಷ್ಟು ನಾನು ಯಾವ ತರ ಅಪ್ಲೈ ಮಾಡೋದು ಅಂತಂದು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿನಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರೋ. ಓಕೆನಾ. ಇದಿಷ್ಟು ಇನ್ನು ಯಾರು ಅಪ್ಲೈ ಮಾಡಿ ಈ ಕೊಡದೆ ಅಪ್ಲೈ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಸಪೋರ್ಟ್ ಮಾಡ್ತಾ ಇರೋ. ಓಕೆನಾ. ನೀನು ಇನ್ ಫ್ರೆಂಡ್ಸ್ ಯಾರನ್ನ ಅಪ್ಲೈ ಮಾಡಿಲ್ಲ ಹೋಗಿ ಅವ್ರಿಗೆ ಕೂಡ ಇದನ್ನು ಶೇರ್ ಮಾಡಿ. ಓಕೆನಾ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.